ವಚನ. ಈ ಪ್ರಕಾರವಾಗಿ ಕನಕಗಿರಿಯ ರಾಜ ದಂಪತಿಗಳು ಬೆಳ್ಳಿ ಪಲ್ಲಕ್ಕಿಯಿಂದ ಕೆಳಗಿಳಿದು ಪ್ರಜೆಗಳ ಬಳಿ ಬಂದು ಕುಶಲೋಪರಿ ವಿಚಾರಿಸುತ್ತಾ ಮಂತ್ರಿಗಳನ್ನು ಕರೆದು ಶಿವಾಲಯ ಮತ್ತು ನವಗ್ರಹಗಳ ಪ್ರತಿಷ್ಠಾಪಿಸಲು ಭವ್ಯ ಗುಡಿಯನ್ನು ನಿರ್ಮಿಸಿರೆಂದು ಆಜ್ಞೆ ಮಾಡಲು ರಾಜನ ಆಜ್ಞೆಯಂತೆ ಭವ್ಯವಾದ ಶಿವಾಲಯ ನವಗ್ರಹಗಳ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಿ ಮಹಾರಾಜನಿಗೆ ವರದಿ ಕೊಡಲು ಕಾಲಗಣನೆಯಂತೆ ಶಿವಾಲಯ ಮತ್ತು ನವಗ್ರಹಗಳ ಪೂಜಾ ಕಾರ್ಯವನ್ನು ನೆರವೇರಿಸಲು ನಿರ್ಧರಿಸಿ ಪ್ರಾಪ್ತ ವಯಸ್ಕನಾದ ಮಗನಿಗೆ ಸಕಲ ವಿದ್ಯೆಯನ್ನು ಶಸ್ತ್ರಾಭ್ಯಾಸ ಮಾಡಿಸಲು ಯೋಚಿಸುತ್ತಿದ್ದಾರದಂತೆಯೇ ದೇವಾಲಯವನ್ನು ನಿರ್ಮಿಸಿ ಪೂಜೆ ಪುನಸ್ಕಾರಗಳನ್ನು ಮಾಡಿದ ನಂತರ ಪ್ರಾಪ್ತ ವಯಸ್ಕನಾಗಿ ಬೆಳೆದಿದ್ದ ಮಗನಿಗೆ ಸಕಲ ವಿದ್ಯೆಗಳನ್ನು ಪಾರಂಗತನನ್ನು ಮಾಡಲು ಸಕಲ ವಿದ್ಯೆಯನ್ನು ಕಲಿಸಲು ಶಸ್ತ್ರಾಭ್ಯಾಸ ಮಾಡಿಸಲು ಮಹಾರಾಜ ಮನದಲ್ಲಿ ಯೋಚಿಸಿದ. ಜಂಪೆ ವಿದ್ವಾಂಸರ ಕರೆಸಿದನು, ಆಜ್ಞೇಯ ಮಾಡಿದನು, ಬೆಳೆದ ಮಗನಿಗೆ ವಿದ್ಯಾ ಕಲಿಸೆಂದನು. ವಿದ್ವಾಂಸರ ಕರೆಸಿದನು, ಆಜ್ಞೇಯ ಮಾಡಿದನು, ಬೆಳೆದ ಮಗನಿಗೆ ವಿದ್ಯಾ ಕಲಿಸೆಂದನು. ದಂಡನಾಯಕನನ್ನು ತಕ್ಷಣವೇ ಕರೆಸಿದನು, ಸಕಲ ವಿದ್ಯೆಗಳನ್ನು ಕಲಿಸಿರೆಂದಾನು. ಯುವರಾಜ ಮಲ್ಲೇಶ ಚತುರ ವಿದ್ಯವ ಕಲಿತು, ಯುವರಾಜ ಮಲ್ಲೇಶ ಚತುರ್ವಿದ್ಯವ ಕಲಿತು ವಿದ್ವಾಂಸರಿಗೆ ಭ್ರಮೆಯ ಮೂಡಿಸಿದ. ಅಷ್ಟು ಚೆನ್ನಾಗಿ ವಿದ್ಯೆಯನ್ನು ಕಲಿತ್ಬಿಟ್ಟಂತೆ. 7 ಕೊಡೆ ವಿದ್ಯಾ ಗುರುಗಳಿಗೆ ಭ್ರಮೆ ಆಗಬಹುದು, ಅಷ್ಟು ಚೆನ್ನಾಗೆ ವಿದ್ಯೆಯನ್ನು ಕಲಿತ. ಕಾಲವು ಗತಿಸಿರಲು ಬಾಲನು ಬೆಳೆದಿರಲು, ಕಾಲವು ಗತಿಸಿರಲು ಬಾಲನು ಬೆಳೆದಿರಲು, ಸರ್ವ ವಿದ್ಯವ ಕಲಿತು ಖ್ಯಾತಿ ಪಡೆದಿರಲು. ಮಗನ ವಿದ್ಯವ ಕಂಡು ಕಡು ಹರ್ಷತಗೊಂಡು ರಾಜ್ಯಾಧಿಕಾರ ವಹಿಸಲು ಯೋಚಿಸುತ್ತಿರುವ. ಮಗನ ವಿದ್ಯವ ಕಂಡು ಕಡು ಹರ್ಷತಗೊಂಡು ರಾಜ್ಯಾಧಿಕಾರ ವಹಿಸಲು ಯೋಚಿಸುತ್ತಿರುವ. ಮಗನಿಗೆ ಸಕಲ ವಿದ್ಯೆಯಲ್ಲಿ ಪಾರಂಗತನಾದ ಮಗನನ್ನು ಕಂಡು ಹರ್ಷಗೊಂಡು ಮಗನಿಗೆ ರಾಜ್ಯಾಧಿಕಾರ ಪಟ್ಟಾಭಿಷೇಕ ಮಾಡಬೇಕು ಅಂತ ಮನದಲ್ಲಿ ಯೋಚಿಸಿ ಎಲ್ಲ ಮಹಾರಾಜರುಗಳಿಗೂ ಆಮಂತ್ರಣವನ್ನು ಕಳಿಸ್ತಾ ಇದ್ದ. ಆಮಂತ್ರಣ ಕಳುಹಿಸಿದ, ಆಹ್ವಾನ ಮಾಡಿದ, ವಿವಿಧ ರಾಜರುಗಳ ಬರಮಾಡಿಕೊಂಡ. ಶಿವನ ದೇವಾಲಯಕ್ಕೆ ಕಲಶವ ಹಾಕಿಸಿದ, ನವಗ್ರಹಗಳಿಗೆಲ್ಲ ಪೂಜೆ ಸಲ್ಲಿಸಿದ. ಎಲ್ಲ ದೇಶದ ರಾಜರುಗಳನ್ನು ಕರೆಸಿದ್ದಾನೆ, ಶಿವಾಲಯವನ್ನು ಉದ್ಘಾಟನೆ ಮಾಡಿದ್ದಾನೆ, ಶಿವಾಲಯದಲ್ಲಿ ಕಲಶವನ್ನು ಕೂಡ ಪ್ರತಿಷ್ಠಾಪಿಸಿದ್ದಾನೆ. ಅಷ್ಟೇ ಅಲ್ಲ, ಶಿವಾಲಯದಲ್ಲಿ ನವಗ್ರಹಗಳ ಪ್ರತಿಷ್ಠಾಪನೆಯನ್ನು ಮಾಡಿ ಪೂಜಿಸಿದ್ದಾರೆ. ಯುವರಾಜನ ಕರೆಸಿದ, ಸಿಂಹಾಸನ ತೋರಿಸಿದ. ಯುವರಾಜನನ್ನು ಕರೆದು ಸಿಂಹಾಸನದ ಕಡೆ ಕೈ ತೋರಿಸ್ತಾ ಏನಂತ? ಯುವರಾಜನ ಕರೆಸಿದ,
ಸಿಂಹಾಸನ ತೋರಿಸಿದ ಅದರಲ್ಲಿ ಕುಳಿತುಕೊಳ್ಳಲು ಸಂಜ್ಞೆ ಮಾಡಿದ. ಯುವರಾಜ ಮಲ್ಲೇಶ ರಾಜ ಯುವರಾಜ ಆ ಸಿಂಹಾಸನದಲ್ಲಿ ನೀನು ಕೂತ್ಕೊಳ್ಳಪ್ಪ ಅಂತೇಳಿ ತಂದೆಯಾದ ಸಿದ್ಧಲಿಂಗರಾಜ ಮಗನಿಗೆ ಹೇಳ. ರಾಜರು ಸೇರಿರಲು ಪಂಡಿತರು ಬಂದಿರಲು ಮಂತ್ರ ಘೋಷಗಳು ಗಗನ ಮುಟ್ಟಿರಲು. ಪುರೋಹಿತರು ಬ್ರಾಹ್ಮಣರು ಎಲ್ಲರೂ ಬಂದಿದ್ದಾರೆ. ರಾಜ ಮಹಾರಾಜರುಗಳೆಲ್ಲ ಸೇರಿದ್ದಾರೆ. ಮಂತ್ರಗಳ ಘೋಷಣೆ ಮುಗಿದು ಬಿಡ್ತಾ ಇದೆ. ಸಿಂಹಾಸನದಲ್ಲಿ ಯುವರಾಜ ಕುಳಿತಿರಲು ವಜ್ರ ಕಿರೀಟವು ತಲೆಯ ಮೇಲಿರಲು. ಸಿಂಹಾಸನದಲ್ಲಿ ಕುಳಿತ ಯುವರಾಜನಿಗೆ ಪಟ್ಟಾಭಿಷೇಕವನ್ನು ಮಾಡಿ ವಜ್ರ ಕಿರೀಟವನ್ನು ತಲೆಯ ಮೇಲಿಟ್ಟಿದ್ದಾರೆ. ಸಿದ್ಧಲಿಂಗ ರಾಜನು ಮುಗುಳು ನಗೆಯ ಬೀರಿ ಮುದ್ರೆ ಉಂಗುರವನ್ನು ಯುವರಾಜ ಗಿಡಲು. ರಾಜ ಮುದ್ರಿಕೆಯನ್ನು ತೆಗೆದು ಸಿಂಹಾಸನದಲ್ಲಿ ಕುಳಿತಿದ್ದ ಮಗನಾದ ಮಲ್ಲೇಶ ರಾಜನ ಕೈಗೆ ಮುದ್ರೆ ಉಂಗುರ ಇಟ್ಟ. ದಾನ ಧರ್ಮಗಳನ್ನು ತ್ವರಿತದಿಂದಲೇ ಮಾಡಿ ಶಿವನ ಸ್ತೋತ್ರವ ಮಾಡಿ ವಂದಿಸುತ್ತಿರಲು. ಮಗನ ಕೈಗೆ ವಜ್ರ ಕಿರೀಟವನ್ನು ತಲೆಯ ಮೇಲಿಟ್ಟು ಮುದ್ರೆ ಉಂಗುರವನ್ನು ಕೈಗಿಟ್ಟು ಶಿವನನ್ನು ಸ್ತುತಿ ಮಾಡ್ತಾ ಇದ್ದಾರೆ. ಈ ಪ್ರಕಾರವಾಗಿ ಕನಕಗಿರಿಯ ರಾಜ ದಂಪತಿಗಳಾದ ಸಿದ್ಧಲಿಂಗರಾಜ ರಾಣಿ ಗಂಗಮ್ಮನು ಪ್ರಾಪ್ತ ವಯಸ್ಕನಾದ ಮಗನು ಸಕಲ ವಿದ್ಯೆಗಳನ್ನು ಕಲಿತು ಕೀರ್ತಿ ಗಳಿಸಲು ಮಹಾರಾಜನು ಮಗನು ಶೂರನು ಪರಾಕ್ರಮಿಯಾದ್ದರಿಂದ ಕನಕಗಿರಿಗೆ ಉತ್ತರಾಧಿಕಾರಿಯಾಗಿ ಸಿಂಹಾಸನದಲ್ಲಿ ಕೂರಿಸಿ ತಲೆಯ ಮೇಲೆ ವಜ್ರ ಕಿರೀಟ ಬೆರಳಿಗೆ ಮುದ್ರೆ ಉಂಗುರವಿಟ್ಟು ಕನಕಗಿರಿಗೆ ಮಹಾರಾಜನೆಂದು ಸಾರಲು ಸಭೆಯಲ್ಲಿದ್ದ ಸಭಿಕರು ಹರ್ಷ ಸೂಚಿಸುತ್ತಾ ಜಯಘೋಷ ಕೂಗಲು ದೇವದುಂದುಬಿಗಳು ಮಳೆಗುತ್ತಿರಲು ಸ್ವರ್ಣಗಿರಿಯ ಮಹಾರಾಜನ ಮಗಳನ್ನು ತಂದು ವಿವಾಹ ಮಾಡಲು ಯೋಚಿಸಿ ರಾಜಭಟರನ್ನು ಸ್ವರ್ಣಗಿರಿಗೆ ಕಳಿಸುತ್ತಿದ್ದಾರದಂತೀನಿ. ಮಗನಿಗೆ ರಾಜ್ಯಾಧಿಕಾರವನ್ನು ಕೊಟ್ಟಿದ್ದಾನೆ. ವಜ್ರ ಕಿರೀಟವನ್ನು ತಲೆಯ ಮೇಲಿಟ್ಟಿದ್ದಾನೆ. ಮುದ್ರೆ ಉಂಗುರವನ್ನು ಕೈ ಬೆರಳಿಗೆ ಇಟ್ಟು ಎಲ್ಲರೂ ಸಂತೋಷದಿಂದ ಹರ್ಷಚಿತ್ತರಾಗಿ ಹರ್ಷವನ್ನು ಸೂಚಿಸಿದ್ದಾರೆ. ಆಮೇಲೆ ಇದಾದ ನಂತರ ಪ್ರಾಪ್ತ ವಯಸ್ಕರಾದ ಮಗನಿಗೆ ಕನ್ಯೆಯನ್ನು ತಂದು ವಿವಾಹ ಮಾಡುವುದಕ್ಕೋಸ್ಕರ ಯೋಚನೆ ಮಾಡಿ ಪಕ್ಕದ ರಾಜ್ಯವಾದ ಸ್ವರ್ಣಗಿರಿ ನಗರಕ್ಕೆ ಭಟರನ್ನು ಕಳುಹಿಸಿ ವಧುವಿನ ಅನ್ವೇಷಣೆ ಮಾಡಲಿಕ್ಕೆ ಕಳಿಸ್ತಾ ಇದ್ದರು. ತ್ರಿಪುಡೆ ಮಂತ್ರಿಗಳನ್ನು ಕರೆದನಾಗಲೇ ರಾಜಪತ್ರವ ಬರೆಸಿದಾಗಲೇ ಮಂತ್ರಿಗಳನ್ನು ಕರೆದನಾಗಲೇ ರಾಜಪತ್ರವ ಬರೆಸಿದಾಗಲೇ ರಾಜಭಟರ ಕೈಗೆ ಕೊಟ್ಟು ಕಳೆಯುತ್ತಿರುವನು. ಪತ್ರವನ್ನು ಬರೆಸಿ ರಾಜಭಟರ ಕೈಗೆ ಕೊಟ್ಟು ಸ್ವರ್ಣಗಿರಿಗೆ ಹೋಗಿ ಸ್ವರ್ಣಗಿರಿಯ ರಾಜನಿಗೆ ಈ ಪತ್ರವನ್ನು ಕೊಡಿ ಅಂತ ಕಳಿಸ್ತಾ ಇದ್ದರು. ಸ್ವರ್ಣಗಿರಿಗೆ ನೀವು ಹೊರಡಿರಿ, ರಾಜನನ್ನು ಭೇಟಿ ಮಾಡಿರಿ, ರಾಜಪತ್ರವನ್ನು ಕೊಡಿರಿ ಎಂದು ನುಡಿಯಲು ಸ್ವರ್ಣಗಿರಿಗೆ ಹೋಗಿ ಸ್ವರ್ಣಗಿರಿಯ ರಾಜನ ಕೈಗೆ ನಾನು ಬರೆಸಿದ ಪತ್ರವನ್ನು ಅವರ ಕೈಯಲ್ಲಿ ಕೊಡಿ ಅಂತ ಭಟ್ರಿಗೆ ಹೇಳಿದ. ತಾಕುಟೀಕಿನಿಂದ ಹೊರಟರು, ಸ್ವರ್ಣಗಿರಿಯ ಸೇರಿದರು, ರಾಜಪತ್ರವ ಕೈಗೆ ಕೊಟ್ಟರು,
ದೂರ ನಿಂತಾರು. ರಾಜಪತ್ರವನ್ನು ಮಹಾರಾಜನ ಕೈಗೆ ಕೊಟ್ಟು ಅಷ್ಟು ದೂರ ಹೋಗಿ ನಿಂತ್ಕೊಂಡ್ರು ರಾಜಭಟ್ರು. ಅವ್ರ ಕೆಲಸ ಆಗುತ್ತಾನೆ. ಹರಿಯ ಭಕ್ತನಾಗಿ ಇರುವನು, ಸ್ವರ್ಣಗಿರಿಯನು ಆಳುತ್ತಿರುವನು, ದರೆಯಲಿ ಲಿಂಗೇಶ ರಾಜನು ಕೀರ್ತಿ ಪಡೆದಿಹೆನು. ಸ್ವರ್ಣಗಿರಿಯ ರಾಜ ಕೀರ್ತಿ ಪುರುಷನಾಗಿದ್ದಾನೆ, ಹರಿಯ ಭಕ್ತನಾಗಿದ್ದಾನೆ. ಯದುಕುಲ ತಿಲಕ ಲಿಂಗೇಶ ರಾಜನು ಇಳೆಯನ್ನು ಪರಿಪಾಲನೆ ಮಾಡ್ತಾ ಇದ್ದಾನೆ. ಸ್ವರ್ಣಗಿರಿಯ ರಾಜನ ಹೆಸರೇನು? ಲಿಂಗೇಶ ರಾಜ ಅಂತ. ಪಟ್ಟದರಸಿ ಪಾರ್ವತಿಯನು ಅಕ್ಕರೆಯಲ್ಲಿ ಕರೆಯುತ್ತಿರುವನು, ಕನಕಗಿರಿಯ ಒಕ್ಕಣೆಯನು ತೆರೆದು ಓದುವನು. ಸತಿಯಾದ ಪಾರ್ವತಾದೇವಿಯನ್ನು ಅಂದರೆ ಮಹಾರಾಣಿ ಪಾರ್ವತಾದೇವಿಯನ್ನು ಕರೆದಿದ್ದಾನೆ. ಯಾರು? ಸ್ವರ್ಣಗಿರಿಯ ರಾಜ ತನ್ನ ಹೆಂಡತಿಯಾದ ಪಾರ್ವತಿ ದೇವಿಯನ್ನು ಕರೆದು, ಕನಕಗಿರಿಯಿಂದ ಪತ್ರ ಬಂದಿದೆ, ಈ ಪತ್ರ ಓದ್ತೀನಿ ಕೇಳ್ಕೊ ಅಂತ ಹೇಳಿ ಮಹಾರಾಣಿಗೆ ಹೇಳ್ದ. ಮಂದಹಾಸವ ಬೀರುತ್ತಿರುವರು, ಉಡುಗೊರೆಯ ಕೊಡುತ್ತಲಿರುವರು, ಮಗಳ ಕೊಡಲು ಒಪ್ಪಿರುವೆವು ತಿಳಿಸಿರೆಂದಾರು.